ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿಸಲಾದ ಬೃಹತ್ ವಾಣಿಜ್ಯ ಬಂದರು ನಿರ್ಮಾಣ ಕಾಮಗಾರಿಗೆ ಸ್ಥಳೀಯರ ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳಿ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸಭೆ ನಡೆಯಿತು. ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಸುಮಾರು 4,100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ವಾಣಿಜ್ಯ ಬಂದರು ನಿರ್ಮಾಣ ಕಾಮಗಾರಿಗೆ ಸರ್ವೆ ಕಾರ್ಯ ಆರಂಭಿಸಲಾಗಿತ್ತು. ಈ ನೂತನ ಯೋಜನೆಯ ಬಗ್ಗೆ ಸ್ಥಳೀಯರಿಗೆ ಯಾವುದೇ ಮಾಹಿತಿ ನೀಡದೆ ಮತ್ತು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬಂದರು ನಿರ್ಮಾಣ ಕಾಮಗಾರಿಗಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಈ ಬೃಹತ್ ಯೋಜನೆಗೆ ಸ್ಥಳೀಯರು ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಬಂದರು ವಿರೋಧಿ ಹೋರಾಟ ಸಮಿತಿಯನ್ನು ರಚಿಸಿಕೊಂಡು ಸ್ಥಳೀಯರು ಹೋರಾಟಕ್ಕೆ ಸಿದ್ಧತೆ ಕೂಡ ಮಾಡಿಕೊಂಡಿದ್ದರು. ಬಂದರು ಕುರಿತು ಸೂಕ್ತ ಮಾಹಿತಿ ನೀಡುವಂತೆ ಮತ್ತು ಸರ್ವೆ ಕಾರ್ಯ ಕೈಬಿಡುವಂತೆ ಜಿಲ್ಲಾಡಳಿತವನ್ನ ಹೋರಾಟ ಸಮಿತಿ ಒತ್ತಾಯಿಸಿತ್ತು. ಹಾಗಾಗಿ ಅಂಕೋಲಾ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸಭೆ ಕರೆಯಲಾಗಿತ್ತು. ಮೀನುಗಾರಿಕೆ ಇಲಾಖೆ, ಬಂದರು ಇಲಾಖೆ, ಕಂದಾಯ, ಪೊಲೀಸ್ ಮತ್ತಿತರ ಅಧಿಕಾರಿಗಳ ಜೊತೆಗೆ ಬಂದರು ನಿರ್ಮಾಣ ಕಾಮಗಾರಿ ಗುತ್ತಿಗೆ ಪಡೆದಿರುವ ಖಾಸಗಿ ಕಂಪನಿಯ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದರು. ಬಂದರು ವಿರೋಧಿ ಹೋರಾಟ ಸಮಿತಿಯ ಪ್ರಮುಖ ಶ್ರೀಕಾಂತ್ ದುರ್ಗೇಕರ್ ಮಾತನಾಡಿ, ಸ್ಥಳೀಯ ಮೀನುಗಾರರ ಬದುಕಿಗೆ ಮಾರಕವಾಗಿರುವ ಈ ಯೋಜನೆ ಬೇಡ, ಬಡ ಮೀನುಗಾರರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ಕೂಡ ಈ ಯೋಜನೆಯಲ್ಲಿದೆ ಎಂದರು. ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಬಂದರು ಅಧಿಕಾರಿಗಳು, ವಾಣಿಜ್ಯ ಬಂದರು ಯೋಜನೆಯಿಂದ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ಸ್ವ ಉದ್ಯೋಗ ಸೇರಿದಂತೆ ಇನ್ನಿತರೆ ಅವಕಾಶಗಳಿವೆ ಎಂದು ಭರವಸೆ ನೀಡುವ ಜೊತೆಗೆ ಯೋಜನೆಯಿಂದಾಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಿ ಜನರನ್ನ ಸಮಾಧಾನ ಪಡಿಸಲು ಮುಂದಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಮೀನುಗಾರರ ಫೆಡರೇಷನ್ ಮಾಜಿ ಅಧ್ಯಕ್ಷ ಗಣಪತಿ ಮಾಂಗ್ರೆ ಅವರು, ವಿವಿಧ ಯೋಜನೆಗಳ ಹೆಸರಿನಲ್ಲಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಹಲವರನ್ನ ಒಕ್ಕಲೆಬ್ಬಿಸಲಾಗಿದೆ. ಆಗಿನ ನಿರಾಶ್ರಿತರು ಈಗಲೂ ಸಂಕಷ್ಟದಲ್ಲಿದ್ದಾರೆ. ಇನ್ನು ಕೇಣಿಯಲ್ಲಿ ವಾಣಿಜ್ಯ ಬಂದರು ಬೇಡವೆಂದು ಜನರು ವಿರೋಧಿಸುತ್ತಿದ್ದಾರೆ. ಈ ಯೋಜನೆ ಬಗ್ಗೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತಕ್ಕೆ ಸರಿಯಾದ ಮಾಹಿತಿ ಇಲ್ಲವೆಂದಾದ ಮೇಲೆ ನೀವ್ಯಾಕೆ ಸಭೆ ಮಾಡುತ್ತೀರಿ ಎಂದು ನೇರವಾಗಿ ಪ್ರಶ್ನಿಸಿದರಲ್ಲದೆ ಆಡಳಿತ ವರ್ಗದ ನಡೆ ಖಂಡಿಸಿದರು. ಮೀನುಗಾರ ಬದುಕೇನು, ಅವರು ಏನು ಮಾಡ್ತಾ ಇದ್ದಾರೆ, ಅವ್ರ ಮುಂದಿನ ಪರಿಸ್ಥಿತಿ ಏನು. ಈಗ ಬಂದರು ಇಲಾಖೆಯವರು ಬಂದರು, ಆಗ ಬಂದರು ಇಲಾಖೆಯವರು ಹೇಳಿದಾಗ ನಾನೊಂದು ಮಾತನ್ನು ಹೇಳಿದೆ ಅವರಿಗೆ, ಈ ಮಾತನ್ನು ನಂಬುವಂತವರಲ್ಲ, ಯಾಕಂದ್ರೆ ಅದನ್ನು ಅನುಭವಿಸಿದವರು, ಅವರ ಬದುಕು ಇವತ್ತು ತತ್ತರಿಸ್ತಾ ಇದೆ ಅಂತ ಕೂಡ ನಿಮ್ಗೆ ಹೇಳಿದೆ ನಾನು. ಈ ಇರುವಂತ ಒಂದೇ ಒಂದು ಅಂಕೋಲಾ, ಕಾರವಾರ ಎರಡು ತಾಲೂಕು ಇದೆ, ಇರುವಂತ ಒಂದೇ ಒಂದು ಕಡಲ ತೀರ, ಅದು ಇವತ್ತು ಕೇಣಿಯ ಕಡಲ ತೀರ ಹೊರತಾಗಿ ಬೇರೆ ಎಲ್ಲಿಯೂ ಕಡಲ ತೀರ ಇಲ್ಲ. ಜಿಲ್ಲಾ ಆಡಳಿತ ಕಲಿಬೇಕಾದಂತ ಸಭೆ ಜಿಲ್ಲಾಧಿಕಾರಿಗಳು ನೇರವಾಗಿ ಹೇಳಿದ್ದೆ, ಮೇಡಮ್ ನಿಮ್ಮ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕರಾವಳಿಯ ಕಡಲ ತೀರದಲ್ಲಿ ಇರುವಂತಹ 3 ಶಾಸಕರು ಅವರನ್ನು ಕರೆದು ಇದಕ್ಕೆ ಇತ್ಯರ್ಥ ಮಾಡಿ ಚರ್ಚೆ ಮಾಡಿ ಅವರ ಅನಿಸಿಕೆಗಳನ್ನು ಕೇಳಿ ತೀರ್ಮಾನಕ್ಕೆ ಬನ್ನಿ ಹೇಳುವ. ಸಭೆಯಲ್ಲಿ ಕಾವೇರಿದ ವಾತಾವರಣ ಕಂಡುಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಮಧ್ಯ ಪ್ರವೇಶಿಸುತ್ತಿದ್ದಂತೆ ಮೀನುಗಾರರು ಮತ್ತಷ್ಟು ಅಸಮಾಧಾನ ತೋರ್ಪಡಿಸಿದರು. ಬಾವಿಕೇರಿ ಗ್ರಾಮ ಪಂಚಾಯತ್ ಹಿರಿಯ ಸದಸ್ಯ ಉದಯ್ ಮಾಮನ್ ನಾಯಕ್ ಮತ್ತು ಲಕ್ಷ್ಮಿ ಎಂಬ ಮಹಿಳೆ ಮಾತನಾಡಿ, ನಿಮ್ಮ ಅಭಿಪ್ರಾಯ, ಆಶ್ವಾಸನೆಗಳು ನಮಗೆ ಬೇಡ ಎಂದರು. ಬಾವಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ನಾಯಕ್ ಪಂಚಾಯಿತಿಗೂ ಯಾವುದೇ ಮಾಹಿತಿ ನೀಡದೆ ಕಾಮಗಾರಿ ಆರಂಭಿಸಲು ಮುಂದಾದರೆ ಕಾನೂನಿನ ಪ್ರಕಾರ ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸರಿತಾ ಬಳೆಗಾರ್, ಹೋರಾಟಗಾರ ಸಂಜೀವ್ ಬಳೆಗಾರ್, ಹಾರವಾಡ ಮತ್ತಿತರರು ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ನೋಡಿ, ಗಾಂಧಿ ತತ್ವ ನಾನು ಘೋಷಣೆ ಆಗಬೇಕಾಗ್ತದೆ. ನಾನು ಒಂದು ಜನಪ್ರತಿನಿಧಿ ಇದ್ದೇನೆ, ಗೌರವ ಕೊಟ್ಟು ಬಂದಿದ್ದೇವೆ, ಸುಮ್ಮನಿರಿ ಅಂತ ಹೇಳಿದ್ರು. ಅವರು ಫೆಡರೇಷನ್ ನಿರ್ದೇಶಕರು ಎತ್ಕೊಂಡ್ರಲ್ಲ, ಅಷ್ಟೇ ಸಾಕು ನಮ್ಗೆ. ನಮ್ ಬಾಕಿದ್ ಯಾವ್ದು ಬೇಡ ಮೇಡಮ್. ನೀವು ಬರಂಗಿಲ್ಲ, ನೀವು ಏನು ಮಾಡಂಗಿಲ್ಲ, ಯಾವ ಪರೀಕ್ಷೆಯನ್ನು ಮಾಡಂಗಿಲ್ಲ, ಯಾವ್ದು ಸ್ವತಂತ್ರನು ಮಾಡಂಗಿಲ್ಲ, ನಮ್ಗೆ ಅಲ್ಲಿ ಕಾಲಿಡಂಗಿಲ್ಲ. ನಾವು ಗೌರವವನ್ನು ಕೊಟ್ಟಿದ್ದೇವೆ, ಅದೇ ರೀತಿ ನೀವು ಗೌರವವನ್ನು ಉಳಿಸ್ಕೊಳ್ರಿ. ಮುಂದಿನ ನಮ್ಮ ಹೋರಾಟದ ದಿಕ್ಕು ಏನಾದರೂ ಬದಲಾದರೆ ಅದಕ್ಕೆ ನೀವೇ ಹೊಣೆ. ನಾಳೆಯಿಂದಲೇ ಈ ಕಾಮಗಾರಿ ನಿಲ್ಲಬೇಕು. 19ನೇ ತಾರೀಕು ತನಕ ಗಡುವು ಕೊಟ್ಟಿದ್ದೀವಿ. ಆ ಗಡುವಿಗೆ ಆ ಕೆಲಸವನ್ನು ಪೂರ್ತಿ ಸ್ಥಗಿತ ಮಾಡಬೇಕು. ಈ ಕೆಲಸಕ್ಕೆ ಹೀಗೆ ನಿಲ್ಲಿಸಬೇಕು, ಇಲ್ಲ ನಾವು ಈ ಸಭೆಗೆ ಬಹಿಷ್ಕಾರ ಮಾಡಬೇಕಾಗ್ತದೆ. ಒಂದು ಮನೆನೂ ಸಹಿತ ಇಲ್ಲ, ಎಲ್ಲ ಮುಳುಗೋಗಿತ್ತು. ಆ ಟೈಮ್ನಲ್ಲಿ ನಿಮ್ಮ ತಹಸೀಲ್ದಾರಿಂದ ಎಲ್ಲರೂ ನೋಡ್ಲಿಕ್ಕೆ ಬರ್ತೀರಿ, ಪರಿಶೀಲನೆ ಮಾಡ್ತೀರಿ, ಮುಳುಗೋಗಿದ್ಯಾ, ಕ್ರೀಪ್ ಹೋಗಿದ್ಯಾ, ಜನ ಸತ್ತಿದಾರ,
ಕಂಪನಿ ಪರವಾಗಿರ್ತೀರಾ? ಕಂಪನಿ ಪರವಾಗಿ ಏನು ಉತ್ತರ ಕೊಟ್ಟಿಲ್ಲ. ಯಾಕೆ? ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆ ಹಾಗೂ ವೇದಿಕೆಯಲ್ಲಿದ್ದ ಇತರ ಅಧಿಕಾರಿಗಳು ಯೋಜನೆ ಉದ್ದೇಶಗಳ ಹಾಗೂ ಲಾಭಗಳ ಬಗ್ಗೆ ತಿಳಿಸಿದರು. ಆ ಬಗ್ಗೆ ಒಪ್ಪಿಕೊಳ್ಳದ ಜನರು ಈ ಬಂದರು ನಿರ್ಮಾಣ ಯೋಜನೆ ಕೇಣಿಗೆ ಬೇಡವೇ ಬೇಡ ಎಂದು ಪಟ್ಟು ಹಿಡಿದರು. ಬಳಿಕ ಗುತ್ತಿಗೆ ಕಂಪನಿ ಮತ್ತು ಅಧಿಕಾರಿಗಳು ಸಮುದ್ರದಲ್ಲಿ ಲಂಗರು ಹಾಕಲಾದ ಯಂತ್ರಗಳನ್ನು ಬೇರೆಡೆ ಸ್ಥಳಾಂತರಿಸಲು ಮತ್ತು ಕಾಮಗಾರಿಯ ಕಾರ್ಯ ಚಟುವಟಿಕೆಗಳನ್ನು ನಿಲ್ಲಿಸುವುದಾಗಿ ಒಪ್ಪಿಕೊಂಡು ಅಲ್ಲಿಂದ ತೆರಳಿದ್ರು. ಸದ್ಯದ ಮಟ್ಟಿಗೆ ಹೋರಾಟ ಸಮಿತಿಗೆ ಜಯ ಸಿಕ್ಕಂತಾಗಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.